ನಾನಿವತ್ತು ಮನೆಯಲ್ಲಿ ಬೆಳಗುವಂಥ ಒಂದು ವಿಶೇಷವಾಗಿರೋಂಥ ದೀಪದ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ. ಈ ಒಂದು ದೀಪವನ್ನು ಕಾಮಾಕ್ಷಿ ದೀಪ ಅಂಥೇಳಿ ಕರೀತಾರೆ. ಅಂದರೆ ಲಕ್ಷ್ಮಿಯ ಚಿತ್ರ ಇರುವಂತಹ ದೀಪವನ್ನು ಕಾಮಾಕ್ಷಿ ದೀಪ ಅಂಥೇಳಿ ಯಾಕೆ ಕರೀತಾರಪ್ಪ ಅಂತಂದರೆ, ಈ ಒಂದು ದೀಪವನ್ನು ನಾವು ಬೆಳಗ್ದಾಗ ಅಂದರೆ ಅಂಟಿಸಿದಾಗ ಆ ಒಂದು ದೀಪದ ಬೆಳಕಲ್ಲಿ ಕಾಮಾಕ್ಷಿ ಅಮ್ಮನವರು ಬಂದು ನೆಲೆಸ್ತಾರಂತೆ. ಹಾಗಾಗಿ ಈ ಒಂದು ದೀಪಕ್ಕೆ ಕಾಮಾಕ್ಷಿ ದೀಪ ಅಂಥೇಳಿ ಹೆಸರು ಬಂದಿದೆ. ಈ ರೀತಿ ನಿಮಗೆ ಎರಡೂ ಕಡೆ ಆನೆಗಳು ಇರುವಂತಹ ಅಂದರೆ ಚಿತ್ರ ಇರುವಂತಹ ಮಧ್ಯದಲ್ಲಿ ಲಕ್ಷ್ಮಿ ಇರುವಂತಹ ಒಂದು ಏನು ಚಿತ್ರ ಇರುತ್ತಲ್ಲ ಆ ಒಂದು ದೀಪವನ್ನು ಕಾಮಾಕ್ಷಿ ದೀಪ ಅಂಥೇಳಿ ಕರೀತಾರೆ. ಜೊತೆಗೆ ಕಬ್ಬು ಹಿಡಿದಿರೋಂಥ ಅಂದರೆ ಆ ಕಡೆ ಈ ಕಡೆ ಕಬ್ಬು ಇರುತ್ತೆ, ಮಧ್ಯದಲ್ಲಿ ಲಕ್ಷ್ಮಿಯ ಚಿತ್ರ ಇರುತ್ತೆ, ಅದನ್ನು ಕೂಡ ಕಾಮಾಕ್ಷಿ ದೀಪ ಅಂಥೇಳಿ ಕರೀತಾರೆ. ಇನ್ನು ಅಷ್ಟಲಕ್ಷ್ಮಿಯರು ಇರುವಂತಹ ದೀಪವನ್ನು ಕೂಡ ಕಾಮಾಕ್ಷಿ ದೀಪ ಅಂಥೇಳಿ ಕರೀತಾರೆ. ನಿಮಗೆ ಯಾವುದು ಸಿಗುತ್ತೋ ಯಾವ ದೀಪ ಇರುತ್ತೋ ಆ ಒಂದು ದೀಪವನ್ನು ನೀವು ಮನೆಯಲ್ಲಿ ಬೆಳಗ್ಬೋದು. ಈ ರೀತಿ ಹಿತ್ತಾಳೆದಾಗಿರ್ಬೋದು ಅಥವಾ ಬೆಳ್ಳಿಯ ಕಾಮಾಕ್ಷಿ ದೀಪ ಏನಿರುತ್ತೆ ಅದನ್ನು ಬೆಳಗೋದ್ರಿಂದ ತುಂಬ ಒಳ್ಳೆಯದು. ಯಾವುದಿದೆಯೋ ಅದು ಹಿತ್ತಾಳೆದಾಗಿರ್ಬೋದು ಅಥವಾ ಕಾಮಾಕ್ಷಿ ದೀಪ ಅಂದರೆ ಒಂದು ಬೆಳ್ಳಿಯ ದೀಪ, ಎರಡರಲ್ಲಿ ಯಾವುದಾದ್ರೂ ನೀವು ಬೆಳಗ್ಬೋದು. ಇದು ಒಂದು ಅಮ್ಮನವರಿಗೆ ಸಮಾನವಾದಂಥ ಒಂದು ದೀಪ. ಬರೀ ದೀಪ ಅಲ್ಲ, ಇದು ಕಾಮಾಕ್ಷಿ ಅಮ್ಮನವರಿಗೆ ಸಮಾನವಾದಂಥ ಒಂದು ದೀಪ ಅಂತಲೇ ಹೇಳ್ಬೋದು. ಇದನ್ನು ಬೆಳಗೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಹೆಚ್ಚಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತೆ, ವೃದ್ಧಿ ಆಗುತ್ತೆ. ಮಾಡುವಂಥ ಎಲ್ಲ ಕೆಲಸಗಳು ಸರಾಗವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಡ್ಕೊಂಡು ಹೋಗುತ್ತೆ. ನಾವು ಏನಾಗಬೇಕು ಅಂಥೇಳಿ ಮನಸ್ಸಲ್ಲಿ ಕೇಳಿಕೊಂಡು ಈ ಒಂದು ದೀಪವನ್ನು ಬೆಳಗ್ತೀವೋ ಆ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೀಲಿಕ್ಕೆ ಕಾಮಾಕ್ಷಿ ಅಮ್ಮನವರು ದಯೆ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಎಡ್ಜು ಅಂದರೆ ಆರ್ಚ್ ಏನು ಕಾಣ್ತಾ ಇದೆ, ಇದು ನಿಮಗೆ ನೀವು ಎಣಿಸಿ ಅಂದರೆ ಲೆಕ್ಕ ಮಾಡಿಬಿಟ್ಟು ತೊಗೊಳ್ಬೇಕಾಗತ್ತೆ. ಇದನ್ನು ನೀವು ಲಾಭದಿಂದ ಶುರು ಮಾಡಿ ಲಾಭದಲ್ಲೇ ಮುಗಿಬೇಕು. ಲಾಭ ನಷ್ಟ ಅಂತೇಳಿ ಶುರು ಮಾಡಿದ್ರೆ ಕೊನೆಯಲ್ಲಿ ಲಾಭದಲ್ಲಿ ನೀವೇನು ಶುರು ಮಾಡಿರ್ತೀರೋ ಮೊದಲು ಕೊನೆಯಲ್ಲೂ ಕೂಡ ಲಾಭದಲ್ಲೇ ಮುಗಿಬೇಕು. ಆ ರೀತಿ ಲೆಕ್ಕ ಹಾಕಿ ನಿಮಗೆ ನಷ್ಟ ಅಂತ ಬರೋದನ್ನು ತಗೊಳ್ಬಾರ್ದು. ಲಾಭದಲ್ಲಿ ಶುರುವಾಗಿ ಲಾಭದಲ್ಲಿ ಮುಗಿಯುವಂಥ ದೀಪವನ್ನು ತಗೊಂಡ್ರೆ ಮನೆ ಅಭಿವೃದ್ಧಿ ಆಗುತ್ತೆ, ಯಾವುದೇ ಆರ್ಥಿಕ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ಈ ಒಂದು ಆರ್ಚ್ ಏನು ಕಾಣ್ತಾ ಇದೆ ಇದನ್ನು ನೀವು ಲೆಕ್ಕ ಹಾಕಿಬಿಟ್ಟು ನೀಟಾಗಿ ಎಣಿಸ್ಬಿಟ್ಟೇ ತಗೊಳ್ಬೇಕು. ಲಾಭದಲ್ಲಿ ಶುರುವಾಗಿ ಲಾಭದಲ್ಲಿ ಇರುವಂಥದ್ದು, ಜೊತೆಗೆ ಹಿಂದ್ಗಡೆ ಲಕ್ಷ್ಮಿಯ ಚಿತ್ರ ಕೂಡ ಇರಬೇಕು. ಅದು ಕೂಡ ಕ್ಲೀನಾಗಿ ಇರುವಂಥ ಲಕ್ಷ್ಮಿ ಅಮ್ಮನವರ ಮುಖ ನೀಟಾಗಿ ಬಂದಿರುವಂಥ ಒಂದು ದೀಪವನ್ನು ತಗೊಂಡ್ರೆ ತುಂಬ ಮನೆಗೆ ಒಳ್ಳೆಯದಾಗತ್ತೆ. ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತೆ. ಈ ಒಂದು ದೀಪವನ್ನು ನಾವು ಯಾವಾಗೆಲ್ಲ ಬೆಳಗ್ತೀವೋ ಮನೆ ಅದೇ ರೀತಿಯಾಗಿ ದೀಪ ಬೆಳಗ್ದ ಹಾಗೆಯೇ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಇನ್ನು ಮಕ್ಕಳ ಒಂದು ಎಜುಕೇಷನ್ ಆಗಿರ್ಬೋದು ಅಥವಾ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ಒಂದು ಆರೋಗ್ಯ ಭಾಗ್ಯವನ್ನು ಹೆಚ್ಚಿಸಲಿಕ್ಕೆ ನಮ್ಮ ಒಂದು ಎಲ್ಲ ರೀತಿಯ ಕಷ್ಟಗಳ ನಿವಾರಣೆಗೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದೀಪವನ್ನು ಯಾವ ರೀತಿ ಬೆಳಗೋದು, ಯಾವ ರೀತಿಯಾಗಿ ಇದನ್ನು ನಾವು ಪೂಜೆ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ನಾನು ಮೊದಲಿಗೆ ಅರಿಶಿನವನ್ನು ನೀರಲ್ಲಿ ಕಲಿಸ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈ ಒಂದು ಕಲಿಸಿರೋ ಅರಿಶಿನವನ್ನು ನಾನಿಲ್ಲಿ ಆರ್ಚಿಗೆ ಹಚ್ಚುತ್ತಾ ಇದ್ದೀನಿ. ಎಡ್ಜ್ ಏನಿದೆ ಆ ಪ್ರಭಾವಳಿ ಥರ ಏನು ಕಾಣ್ತಾ ಇದೆ ಅದಕ್ಕೆ ನೀವು ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಮೊದಲು ಅರಿಶಿನವನ್ನು ನೋಡಿ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ನಾವು ಹಚ್ತಾ ಹೋಗಬೇಕಾಗತ್ತೆ. ಇನ್ನು ಮೇಲ್ಭಾಗದಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಪ್ರಭಾವಳಿ, ಎಲ್ಲದಕ್ಕೂ ಕೂಡ ನೀಟಾಗಿ ಈ ಒಂದು ಅರಿಶಿನವನ್ನು ಹಚ್ಕೊಳ್ಬೇಕು. ಆನಂತರ ಲಕ್ಷ್ಮಿ ಆಗಿರ್ಬೋದು, ಲಕ್ಷ್ಮಿಯ ಒಂದು ಪಾದಗಳಾಗಿರ್ಬೋದು, ಕೈಗಳಿಗೆ, ಜೊತೆಗೆ ಆ ಕಡೆ ಆನೆ ಏನಿದೆ ಅದಕ್ಕೆ ಎಲ್ಲದಕ್ಕೂ ನೀವು ಅಷ್ಟಲಕ್ಷ್ಮಿದು ಈ ಒಂದು ದೀಪವನ್ನು ತೊಗೊಂಡಿದ್ದೀರಾ ಅಂದರೆ ಎಲ್ಲದಕ್ಕೂ ಕೂಡ ಅಷ್ಟಲಕ್ಷ್ಮಿಯರಿಗೆ ನೀಟಾಗಿ ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಹಿಂಭಾಗ ಏನು ಲಕ್ಷ್ಮಿಯ ಚಿತ್ರಪಟ ಇರುತ್ತೆ ಅಲ್ಲಿಗೂ ಕೂಡ ನೀವು ನೀಟಾಗಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಮುಖ್ಯವಾದದ್ದು ಏನು ಗೊತ್ತಾ, ನಾವು ಈ ಒಂದು ಕಾಮಾಕ್ಷಿ ದೀಪಕ್ಕೆ ಎಷ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತೀವೋ ಅಷ್ಟು ಒಳ್ಳೆಯದು, ಅಷ್ಟು ಲಕ್ಷಣವಾಗಿ ಕಾಣುತ್ತೆ. ಅದೇ ರೀತಿಯಾಗಿ ಹೂಗಳನ್ನು ಕೂಡ ಅಷ್ಟೇ ಒಂದು ಶ್ರದ್ಧೆ ಭಕ್ತಿಯಿಂದ ಹೂಗಳಿಂದ ಕೂಡ ಅಲಂಕಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಅಷ್ಟೇ ಲಕ್ಷಣವಾಗಿ ಈ ಒಂದು ದೀಪ
ಕಾಮಾಕ್ಷಿ ದೀಪ ಸಾಕ್ಷಾತ್ ಕಾಮಾಕ್ಷಿ ಅಮ್ಮನವ್ರ ರೀತಿಯೇ ಕಾಣ್ತಾ ಇರತ್ತೆ. ಹಾಗಾಗಿ ನೀಟಾಗಿ ದೀಪಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಅರಿಶಿಣ ಕುಂಕುಮದಿಂದ ಇದನ್ನು ಅಲಂಕಾರವನ್ನು ಮಾಡ್ಕೊಳ್ಬೇಕು. ನೋಡಿ, ನಾನು ಇಡೀ ದೀಪಕ್ಕೆ ಈ ರೀತಿಯಾಗಿ ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಒಂದು ದೀಪವನ್ನು ಇಡಲಿಕ್ಕೆ ನೀವು ಮಣೆಯನ್ನು ಬಳಸ್ಕೊಳ್ಬೋದು, ಸ್ಟ್ಯಾಂಡನ್ನು ಬಳಸ್ಕೊಳ್ಬೋದು, ಅಥವಾ ಈ ರೀತಿ ಒಂದು ತಟ್ಟೆಯನ್ನು ಕೂಡ ನೀವು ಇಟ್ಕೊಳ್ಬೋದು. ಹಾಗೆಯೇ ದೀಪವನ್ನು ಕೆಳಗಡೆ ಇಡಬಾರ್ದು. ಇದಕ್ಕೆ ಒಂದು ಮಣೆ ಇರುತ್ತೆ, ಮಣೆ ಇಟ್ಕೊಳ್ಬೋದು, ಸ್ಟ್ಯಾಂಡ್ ಇಟ್ಕೊಳ್ಬೋದು, ಅಥವಾ ಈ ರೀತಿ ಒಂದು ಏನೂ ಇಲ್ಲ ಅಂದರೆ ತಟ್ಟೆ ಮೇಲ್ಗಡೆನಾದರೂ ನೀವು ದೀಪವನ್ನು ಇಡಬೇಕಾಗತ್ತೆ. ನಾವು ದೀಪವನ್ನು ಈಗ ಅಲಂಕಾರ ಮಾಡಿದ್ದಾಗಿದೆ. ಇನ್ನು ದೀಪವನ್ನು ಇಡಲಿಕ್ಕೂ ಮೊದಲು ನಾವು ಕೆಳಗಡೆ ಏನು ಮಾಡಬೇಕು, ಸ್ವಲ್ಪ ಅರಿಶಿಣದ ನೀರಲ್ಲಿ ಆ ಒಂದು ಜಾಗದಲ್ಲಿ ನಾವು ಎಲ್ಲಿ ದೀಪವನ್ನು ಇಡ್ತೀವೋ ಅಲ್ಲಿ ನೀಟಾಗಿ ಅರಿಶಿಣ ನೀರಲ್ಲಿ ಕ್ಲೀನ್ ಮಾಡ್ಕೊಂಡಿರಬೇಕು. ಆನಂತರ ಈ ರೀತಿ ಒಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಅಷ್ಟದಳದ ಒಂದು ರಂಗೋಲಿಯನ್ನು ನಾವು ಮೊದಲು ಬಿಡಿಸ್ಕೊಂಡಿರಬೇಕು. ಇಲ್ಲ ಯಾವುದೇ ಒಂದು ರಂಗೋಲಿ ಆದರೂ ಪರವಾಗಿಲ್ಲ, ನೀವು ಹಾಕ್ಕೊಳ್ಳಿ. ಅಷ್ಟದಳದ ರಂಗೋಲಿ ತುಂಬ ಒಳ್ಳೆಯದು. ಇನ್ನು ಮೊದಲು ರಂಗೋಲಿಗೆ ನಾವು ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ನಾವು ರೆಡಿ ಮಾಡ್ಕೊಳ್ಬೇಕು. ನಾವು ತಟ್ಟೆಯನ್ನು ಇಡೋದಕ್ಕೆ ಮೊದಲು ರಂಗೋಲಿ ಬಿಟ್ಕೊಂಡು ಅದ್ರ ಮೇಲ್ಗಡೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿಬಿಟ್ಟು ಆ ನಂತರ ನಾವು ಏನು ತಟ್ಟೆ ಸ್ಟ್ಯಾಂಡು ಏನು ತೊಗೊಂಡಿದ್ದೀವೋ ಅಥವಾ ಮಣೆ ತೊಗೊಂಡಿದ್ರೆ ಮಣೆ ಯಾವ್ದು ತೊಗೊಂಡಿದ್ದೀರೋ ನೀವು ದೀಪ ಇಡಲಿಕ್ಕೆ ಅದನ್ನು ಇಟ್ಬಿಟ್ಟು ಇನ್ನು ಅಲ್ಲಿ ಸ್ಟ್ಯಾಂಡ್ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ಮಣೆ ಆಗಿರ್ಬೋದು, ಅದ್ರ ಮೇಲ್ಗಡೆನೂ ಕೂಡ ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಮೂರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಕಾಮಾಕ್ಷಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ದೀಪವನ್ನು ಇಡಬೇಕು. ಇನ್ನು ಅರಿಶಿಣ ಕುಂಕುಮ ಏನು ಹಾಕಿರ್ತೀರ ಅದ್ರ ಮೇಲ್ಭಾಗದಲ್ಲಿ ನೀವು ಸ್ವಲ್ಪ ಸಗಣಿ ಉಂಡೆನಾದರೂ ಇಡ್ಬೋದು, ಅಥವಾ ಅರಿಶಿಣದಿಂದ ಉಂಡೆ ಮಾಡಿ ಅದನ್ನಾದರೂ ಇಡ್ಬೋದು. ಇಲ್ಲ ಈ ರೀತಿ 5 ರೂಪಾಯಿ ಕಾಯಿನ್ ಬರುತ್ತಲ್ಲ ಅದನ್ನಾದರೂ ಇಡ್ಬೋದು. ಈಗಂತೂ ಯಾರು ಅರಿಶಿಣದ ಉಂಡೆ ಅಥವಾ ಸಗಣಿ ಎಲ್ಲ ತಂದು ಇಡೋದಿಲ್ಲ. ಹಾಗಾಗಿ 5 ರೂಪಾಯಿ ಕಾಯಿನ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ, ಅದನ್ನು ಇಟ್ಕೊಳ್ಬೋದು. ನಾನಿಲ್ಲಿ ಕಾಯಿನನ್ನು ಇಡ್ತಾ ಇದ್ದೀನಿ. ಅದರ ಮೇಲ್ಭಾಗದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಮಾಕ್ಷಿ ಅಮ್ಮನವರ ದೀಪವನ್ನು ಇಟ್ಕೊಳ್ಬೇಕು. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಹಚ್ಕೊಳ್ಬೇಕಾಗತ್ತೆ. ಮಾಮೂಲಿ ಎಣ್ಣೆಗಳಿಂದ ಹಚ್ಚೋದಕ್ಕಿಂತ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಹಸುವಿನ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. ಇನ್ನು ಜೋಡಿ ಬತ್ತಿಗಳನ್ನು ಹಾಕ್ಕೊಳ್ಬೇಕು. 2 ಬತ್ತಿಗಳನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ 5 ಬತ್ತಿಗಳನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಜೋಡಿ ಬತ್ತಿಯನ್ನು ಹಾಕಿಬಿಟ್ಟು ದೀಪವನ್ನು ಅಂಟಿಸ್ಕೊಳ್ತಾ ಇದ್ದೀನಿ, ಅಥವಾ 5 ಬತ್ತಿಯನ್ನಾದರೂ ನೀವು ಹಾಕ್ಕೊಳ್ಬೋದು. ಇನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವಿನ ಅಲಂಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಅಮ್ಮನವರಿಗೆ ಅರಿಶಿಣ ಕುಂಕುಮ ಜೊತೆಗೆ ಹೂವು ಇದಷ್ಟು ಪ್ರಿಯವಾದದ್ದು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೂವಿನ ಅಲಂಕಾರ, ಅರಿಶಿಣ ಕುಂಕುಮದ ಅಲಂಕಾರವನ್ನು ಮಾಡಿ. ತುಂಬ ಒಳ್ಳೆಯದು. ಮನೆಯಲ್ಲೇ ಬೆಳೆದಿರೋಂಥ ಹೂವಾಗಿರ್ಬೋದು, ಅಥವಾ ಈ ರೀತಿ ಶಾವಂತಿಗೆ, ರೋಸಾ ಹೂವು ಯಾವುದು ಸಿಗುತ್ತೋ ಎಲ್ಲ ಹೂಗಳಿಂದ, ಅರಿಶಿಣ, ಕೆಂಪು ಹೂವು, ಈ ರೀತಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣುತ್ತೆ. ಸಾಕ್ಷಾತ್ ಅಮ್ಮನವರೇ ಬಂದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ ದೀಪಕ್ಕೆ. ನಾನು ಹೂಗಳನ್ನು ಇಟ್ಬಿಟ್ಟು ದೀಪವನ್ನು ಅಲಂಕಾರ ಮಾಡ್ಕೊಂಡಿದ್ದಾಗಿದೆ. ಇನ್ನು ಇದನ್ನು ಯಾವ ದಿಕ್ಕಿಗೆ ಇಡಬೇಕು ಅಂದರೆ, ಒಂದು ಉತ್ತರ ದಿಕ್ಕಿಗೆ ಇಟ್ಕೊಳ್ಬೋದು, ಅಥವಾ ಪೂರ್ವ ದಿಕ್ಕಿಗೆ ಇಟ್ಕೊಳ್ಬೋದು. ಇನ್ನೊಂದು ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಬರುತ್ತಲ್ಲ ಈಶಾನ್ಯ ಭಾಗಕ್ಕಾದರೂ ಇಟ್ಕೊಳ್ಬೋದು. ಈಶಾನ್ಯ ದಿಕ್ಕಿಗೆ ಇಡ್ಬೋದು, ಉತ್ತರ ದಿಕ್ಕಿಗೆ ಇಡ್ಬೋದು, ಅಥವಾ ಪೂರ್ವ ದಿಕ್ಕಿಗೆ ಇಟ್ಕೊಳ್ಬೋದು. ತುಂಬ ಒಳ್ಳೆಯದು. ಅಂದರೆ ಈಶಾನ್ಯ ದಿಕ್ಕಿಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಇಟ್ಕೊಂಡು ಈ ಒಂದು ದೀಪವನ್ನು ಅಂಟಿಸ್ಕೊಳ್ಬೋದು. ಇನ್ನು ದೀಪವನ್ನು ಹಾಗೇ ನಾವು ಕಡ್ಡಿಯಿಂದ ಹಚ್ಕೊಳ್ಬಾರ್ದು. ಊದ್ಬತ್ತಿ ಬರುತ್ತಲ್ಲ ಅದರಿಂದ ಅಥವಾ ಕರ್ಪೂರದಿಂದನಾದರೂ ಹಚ್ಕೊಳ್ಬೋದು. ಇನ್ನು ನೈವೇದ್ಯಕ್ಕೆ ಬೆಲ್ಲ, ಕಲ್ಲು ಸಕ್ಕರೆ, ಹಸುವಿನ ಹಾಲು ಇದಷ್ಟನ್ನು ಇಟ್ಕೊಳ್ಬೋದು, ಅಥವಾ ಬೆಲ್ಲದನ್ನ ಈ ರೀತಿ ಸಿಹಿ ಏನಾದರೂ ಮಾಡಿ ಇಡ್ಬೋದು. ಇಲ್ಲ ಏನು ಸಾಧ್ಯ ಆಗೋದಿಲ್ಲ ಅಂದರೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನಾದರೂ ಇಡ್ಬೋದು, ಅಥವಾ ಹಸುವಿನ ಹಾಲನ್ನಾದರೂ ಇಟ್ಟು, ಅಥವಾ ಕಂಪಲ್ಸರಿಯಾಗಿ ನೀವು ನೈವೇದ್ಯಕ್ಕೆ ಇಡಲೇಬೇಕು. ಏನೂ ಇಲ್ಲ ಅಂದರೆ ನೀವು ಬೆಲ್ಲವನ್ನಾದರೂ ಇಟ್ಟು ದೇವಿಗೆ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನಿವತ್ತು ಕಲ್ಲು ಸಕ್ಕರೆಯನ್ನು ಇಟ್ಟಿದ್ದೀನಿ. ನಾನು ಕಂಪಲ್ಸರಿಯಾಗಿ ಶುಕ್ರವಾರ ಈ ಒಂದು ದೀಪವನ್ನು ಹಚ್ಚುತ್ತೀನಿ. ಪ್ರತಿದಿನ ಕೂಡ ಹಚ್ಕೊಳ್ಬೋದು. ಇಲ್ಲ ನಿಮಗೆ ಸಾಧ್ಯ ಆಗೋದಿಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಅಂತಂದರೆ ಶುಕ್ರವಾರಗಳಲ್ಲಿ ನೀವು ಈ ಒಂದು ದೀಪವನ್ನು ಹಚ್ಕೊಳ್ಬೋದು.
ನಾನಿವತ್ತು ಕಲ್ಲು ಸಕ್ಕರೆಯನ್ನು ಇಟ್ಟು ನೈವೇದ್ಯವನ್ನು ಮಾಡ್ಕೊಂಡಿದ್ದೀನಿ. ಉತ್ತರ ದಿಕ್ಕಿಗೆ ನಾನು ಮುಖ ಮಾಡಿ ಈ ಒಂದು ದೀಪವನ್ನು ಅಂಟಿಸ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು. ಮನೆಯಲ್ಲಿ ಕಿರಿಕಿರಿ ಆಗ್ತಾಯಿದೆ, ಜಗಳಗಳಾಗ್ತಾಯಿದೆ, ಮಕ್ಕಳುಗಳು ಮಾತು ಕೇಳ್ತಾ ಇಲ್ಲ, ವಿದ್ಯಾಭ್ಯಾಸ ಸರಿಯಾಗಿಲ್ಲ, ಆರ್ಥಿಕ ಸಮಸ್ಯೆ ಹೆಚ್ಚಾಗಿದೆ, ನಮ್ಮಲ್ಲೇ ಮನಸ್ತಾಪ ಹೆಚ್ಚಾಗ್ತಾ ಇದೆ, ಏನೋ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಅಂದರೆ ಖಂಡಿತ ಈ ಒಂದು ದೀಪವನ್ನು ಹಚ್ಚಿ ನೋಡಿ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಹೆಚ್ಚಾಗುತ್ತೆ. ಮನೆ ದಿನದಿಂದ ದಿನಕ್ಕೆ ದೀಪ ಯಾವ ರೀತಿಯಾಗಿ ಉರಿಯುತ್ತೋ ಆ ರೀತಿಯಾಗಿ ಮನೆ ಅನ್ನೋವಂಥದ್ದು ಅಭಿವೃದ್ಧಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ದೀಪ. ಖಂಡಿತ ನೀವು ಕೂಡ ಮಾಡಿ. ಆ ಒಂದು ಕಾಮಾಕ್ಷಿ ತಾಯಿ ನಿಮಗೂ ಕೂಡ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂಥೇಳಿ ಕೇಳ್ಕೊಳ್ತೀನಿ. ನಿಮಗೂ ಕೂಡ ಇಷ್ಟ ಇತ್ತು, ಹಚ್ಚಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂದರೆ ಈ ಒಂದು ದೀಪವನ್ನು ಹಚ್ಚಿ ನಿಮಗೂ ಕೂಡ ತುಂಬಾ ಒಳ್ಳೆಯದಾಗಲಿ ಅಂಥೇಳಿ ಕೇಳ್ಕೊತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.